ಪಿತನ ಸುತನ ಒಂದು ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಆತ್ಮೀಯ ಸಹೋದರ ಸಹೋದರಿಯ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ನನ್ನ ಮೊದಲನೇ ವಾಕ್ಯದಲ್ಲಿ ಕೇಳಿದೆವು. ಮೋಶೆ ಜನರನ್ನು ದೇವರ ಮಾತುಗಳಿಗೆ ವಿಧೇಯರಾಗಿ ನಡೆಯಲು ಕರೆ ನೀಡಿದರು. ಯಾಕೆಂದರೆ ನಮ್ಮ ಬದುಕಿನಲ್ಲಿ ಆಶೀರ್ವಾದವು, ನಮ್ಮ ಬದುಕಿಗೆ ಸಾಂತ್ವನ ನೆಮ್ಮದಿಯು ಯಾವಾಗ ದೇವರ ಮಾತುಗಳಿಗೆ ನಾವು ವಿಧೇಯರಾಗಿ ನಡೆಯುತ್ತೇವೋ ಆವಾಗ ತಾನೆ. ಇನ್ನು ಶುಭ ಸಂದೇಶದಲ್ಲಿ ಪ್ರಭು ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮ ಹಿಂಸಿಸುವವರಿಗಾಗಿ ಪ್ರಾರ್ಥಿಸಿರಿ ಅಂತ ಕಾರ್ಯ ನೀಡುತ್ತಾ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಬೇಕಾದ ಶಾಂತಿ ಸಮಾಧಾನಕ್ಕಾಗಿ ದೇವರಿಗೆ ನಮ್ಮ ಕಷ್ಟ ನೋವುಗಳನ್ನು ಸಮರ್ಪಿಸಿ ಪ್ರಾರ್ಥಿಸಲು ಪ್ರಭು ನಮ್ಮನ್ನು ಕರೆಯುತ್ತಾರೆ. ಆದ್ದರಿಂದ ನಾವು ಸಹ ಪ್ರಭು ಯೇಸು ಯೋವನ್ನ ಸುವಾರ್ತೆಯಲ್ಲಿ ಹೇಳುವಂತೆ, ನನ್ನ ಕುರಿಗಳು ನನ್ನನ್ನು ಅರಿತಿವೆ, ಅವು ನನ್ನ ಸ್ವರವನ್ನು ಹಿಂಬಾಲಿಸುತ್ತವೆ ಎಂದು ಹೇಳುವಂತೆ ನಾವು ಪ್ರಭುವನ್ನು ದೇವರ ವಾಕ್ಯದಲ್ಲಿಯೂ ನಮ್ಮ ಸಂಸ್ಕಾರಗಳೆಲ್ಲ ಪಾಲ್ಗೊಳ್ಳುವುದರಲ್ಲಿಯೂ ನಾವು ಅವರನ್ನು ಹಿಂಬಾಲಿಸಿ ಕೀರ್ತನೆ 23 ಹೇಳುವಂತೆ, ಪ್ರಭುವೇ ನನ್ನ ಗೊಲ್ಲರು ತಿಳಿಕೊಳಗಳ ಬಳಿಗೆ, ಹಸಿರು ಹುಲ್ಲುಗಾವಲುಗಳ ಬಳಿಗೆ ಅವರನ್ನು ಕರೆದುಕೊಯ್ಯುವರು ಎನ್ನುವ ಒಂದು ವಿಶ್ವಾಸದಿಂದ ನಾವು ಪ್ರಭುವಿನ ನಂಬಿಗಸ್ತರಾಗಿ ಬಾಳುವ ಕೃಪೆಗಾಗಿ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಓ ಮಾನವ, ನೀ ಧ್ಯಾನಿಸು ಕ್ರಿಸ್ತ ಮರಣವಾ. ಓ ಮಾನವ, ನೀ ಧ್ಯಾನಿಸು ಕ್ರಿಸ್ತ ಮರಣವಾ. ಮನುಜಗೈದ ಪಾಪಕ್ಕೆ ಏಸು ಸ್ವಾಮಿಯು ಪ್ರಾಯಶ್ಚಿತ್ತಗೈದರು. ಏಸು ಸ್ವಾಮಿಯು ಮನುಜಗೈದ ಪಾಪಕ್ಕೆ ಏಸು ಸ್ವಾಮಿಯು ಪ್ರಾಯಶ್ಚಿತ್ತಗೈದರು. ಏಸು ಸ್ವಾಮಿಯು. ಓ ಯೇಸುವೇ, ನಿನ್ನ ಮರಣಕ್ಕೆ ನಾನೇ ಕಾರಣ, ಕ್ಷಮಿಸು ಎನ್ನನು. ಓ ಯೇಸುವೇ, ನಿನ್ನ ಮರಣಕ್ಕೆ ನಾನೇ ಕಾರಣ, ಕ್ಷಮಿಸು ಎನ್ನನು. ಓ ಮಾನವ, ನೀ ಧ್ಯಾನಿಸು ಕ್ರಿಸ್ತ ಮರಣವ. ಶಿಲುಬೆ ಮೇಲೆ ಮಾಡಿದರು ಏಸು ಸ್ವಾಮಿಯು, ಪಾಪ ಕ್ಷಮೆಯನ್ನಿತ್ತರು ಏಸು ಸ್ವಾಮಿಯು. ಓ ಯೇಸುವೇ, ನಿನ್ನ ಮರಣಕ್ಕೆ ನಾನೇ ಕಾರಣ, ಕ್ಷಮಿಸು ಎನ್ನನು. ಓ ಯೇಸುವೇ, ನಿನ್ನ ಮರಣಕ್ಕೆ ನಾನೇ ಕಾರಣ, ಕ್ಷಮಿಸು ಎನ್ನನು. ಪ್ರಭುವೇ, ಶಿಲ್ಬೆ ಮೇಲಿಂದ ನಿಮ್ಮ ವೈರಿಗಳಿಗಾಗಿ ಕ್ಷಮೆಯಾಗಿ ಪ್ರಾರ್ಥಿಸಿರಿ. ನಮ್ಮ ದೈನಂದಿನ ಜೀವಿತದಲ್ಲಿ ನಮ್ಮ ಕುಟುಂಬಕ್ಕೂ ಅನ್ಯಾಯ ಅನೀತಿಗಳನ್ನು ಮಾಡಿರುವ ನಮ್ಮ ನೆರೆಯವರು, ನಮ್ಮ ಸಂಬಂಧಿಕರನ್ನು ಅವರಿಗೋಸ್ಕರ ಕ್ಷಮಿಸಿ, ನಿಮ್ಮಂತೆಯೇ ಕೆಟ್ಟವರ ಮೇಲೆ ನೀತಿವಂತರ ಮೇಲೂ ನೀವು ಸೂರ್ಯನನ್ನು ಬೆಳಗಿಸುತ್ತೀರಿ ಮತ್ತು ಮಳೆಯನ್ನು ಬರೆಯುವಂತೆ ಮಾಡುತ್ತೀರಿ. ಇಂಥ ಒಳ್ಳೆಯ ಗುಣಗಳು ಸದ್ಗುಣಗಳು ನಮ್ಮಲ್ಲಿ ಮೂಡಲಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರಾತ್ಮನು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.